ಶಾಲೋಮ್, ನಿಮ್ಮೆಲ್ಲರಿಗೂ ಸಮಾಧಾನವಾಗಲಿ. ಈವರೆಗೂ ಕರ್ತನು ಮಾಡಿದ ಎಲ್ಲ ಉಪಕಾರಗಳಿಗೆ ಸ್ತೋತ್ರ ಸಲ್ಲಿಸ್ತಾ, ದೇವರು ಒಳ್ಳೆಯವನು, ಈವರೆಗೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಿದ್ದಾನೆ. ಹೀಗಾಗಿ ಈ ದಿನ ಪ್ರಿಯದೇವ ಜನರೇ, ಒಂದು ವಿಶೇಷವಾದಂಥ ವಿಷಯವನ್ನು ನಾವು ಧ್ಯಾನ ಮಾಡಿಕೊಳ್ಳಕ್ಕಿದ್ದೇವೆ. ಇದು ಪ್ರತಿಯೊಂದು ಕ್ರೈಸ್ತರಿಗೆ ಅವಶ್ಯವಾಗಿರುವಂಥದ್ದು. ಅನೇಕರಿಗೊಂದು ಪ್ರಶ್ನೆ, ನಾನು ಯೇಸು ಸ್ವಾಮಿ ನಂಬಿದ್ದೇನೆ, ಯೇಸು ಸ್ವಾಮಿ ನನ್ನ ದೇವರು, ನಾನು ದೇವರನ್ನ ಆರಾಧಿಸ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ, ಸೇವೆ ಮಾಡ್ತಾ ಇದ್ದೇನೆ, ದೇವರಿಗೆ ಏನೆಲ್ಲ ನಾನು ಮಾಡ್ತಾ ಇದ್ದೇನೆ, ಆದರೆ ನನ್ನ ಸ್ಥಿತಿಗತಿಗಳು ಯಾಕೆ ಬದಲಾಗ್ತಾ ಇಲ್ಲ? ನನ್ನ ಪರಿಸ್ಥಿತಿ ಇದ್ದಾಗೆ ಯಾಕಿದೆ? ನಾನು ಪಡುವಂಥ ಪರಿಶ್ರಮಕ್ಕೆ ನನಗೆ ಸಿಗಬೇಕಾದ ಪ್ರತಿಫಲ ಸಿಗ್ತಾ ಇಲ್ಲ. ನಾನು ಮಾಡುವಷ್ಟು ಪ್ರಾರ್ಥನೆಗೆ ಉತ್ತರಗಳು ನನಗೆ ಸಿಗ್ತಾ ಇಲ್ಲ. ನಾನು ಎದುರು ನೋಡ್ತಾ ಇದ್ದೇನೆ, ನನಗೆ ಅದರಿಂದ ಯಾವುದೇ ಉತ್ತರ ನನಗೆ ಬರ್ತಾ ಇಲ್ಲ. ನನಗಿಂತಲೂ ಬೇರೆಯವರು ಎಷ್ಟು ಆರೋಗ್ಯವಾಗಿ, ಎಷ್ಟೋ ಚೆನ್ನಾಗಿದ್ದಾರೆ, ಅದು ನನ್ನ ಜೀವನದಲ್ಲಿ ಯಾಕೆ ಹೋರಾಟಗಳು ಅನ್ನುವಂಥ ಪ್ರಶ್ನೆಗಳಿಗೆ ಈ ದಿನ ದೇವರು ನಮ್ಮೊಂದಿಗೆ ನೇರವಾಗಿ ಮಾತಾಡಲಿಕ್ಕಿದ್ದಾರೆ. ಇವತ್ತು ಒಂದು ವಿಶೇಷವಾದ ಒಂದು ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬಂದ, ರಿವಾರ್ಡ್ ಅಂದರೆ ಬಹುಮಾನ. ಅನೇಕರು ಈ ದಿನ ಕ್ರೈಸ್ತರು ನೊಂದುಕೊಂಡಿದ್ದಾರೆ. ಅನೇಕರು ಹಿಂಸೆಯಲ್ಲಿ, ಕಣ್ಣೀರಲ್ಲಿ, ಹತಾಶೆಯಲ್ಲಿ, ನಮ್ಮ ಜೀವನನೇ ಕಷ್ಟ, ಹೀಗೆ ಆರಂಭ ಆಗಿದೆ, ಹೀಗೆ ಒಂದಿನ ಮುಗಿದೋಗ್ತದೆ. ಆದರೆ ಪ್ರಿಯ ದೇವರ ಮಕ್ಕಳೇ, ನಿನ್ನ ದೇವರು ಆತನ ರಿವಾರ್ಡ್ ಅನ್ನು ಕೊಡುವಂತ ದೇವರು, ಬಹುಮಾನಗಳನ್ನು ಕೊಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಈ ದಿನ ನಿಮ್ಮ ಜೀವಿತಕ್ಕೆ ಬೇಕಾದಂತ ಪ್ರತಿಯೊಂದು ವಿಷಯದಲ್ಲಿ ಕರ್ತನು ಬಹುಮಾನ ಕೊಡಲಿಕ್ಕಿದ್ದಾನೆ. ಹಾಗಾದ್ರೆ ಈ ಬಹುಮಾನ ಏನಾಗಿದೆ? ಈ ಬಹುಮಾನವನ್ನು ಹೊಂದಿಕೊಳ್ಳುವುದು ಹೇಗೆ? ಬಹುಮಾನವನ್ನು ಕರ್ತನು ಹೇಗೆ ನಮ್ಮ ಜೀವಿತದಲ್ಲಿ ಕೊಳ್ಳಲಿಕ್ಕಿದ್ದಾನೆ ಅನ್ನುವಂಥ ವಿಷಯವನ್ನೇ ಇವತ್ತು ನಾವು ಆಲೋಚನೆ ಮಾಡಿಕೊಳ್ಳಕ್ಕಿದ್ದೇವೆ. ನೀವು ಗಮನ ಕೊಟ್ಟು ಇವತ್ತಿನ ಸಂದೇಶವನ್ನು ಕೇಳಿಸಿಕೊಳ್ಳುವುದಾದ್ರೆ ನಾನು ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ಕರ್ತನ ಬಹುಮಾನಗಳನ್ನ ನೀವು ಅನುಭವಿಸ್ಲಿಕ್ಕಿದ್ದೀರಾ, ನೋಡ್ಲಿಕ್ಕಿದ್ದೀರಾ, ಅದನ್ನು ನೀವು ಜೀವಿಸ್ಲಿಕ್ಕಿದ್ದೀರಾ. ಹಾಗಾದ್ರೆ ಇವತ್ತು ದೇವರ ವಾಕ್ಯಕ್ಕೆ ಹೋಗೋಣ. ನಾವಿರುವಂಥ ಸ್ಥಳದಲ್ಲಿ ನಮ್ಮ ಸತ್ಯವೇದಗಳನ್ನು ತೆಗೆದುಕೊಂಡು ನಾವು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ ಅದರ 5ನೇ ವಚನ ಹೀಗೆ ಹೇಳ್ತದೆ. ಏನಂತ ಹೇಳ್ತಾ ಇದೆ ಗೊತ್ತಾ? 3:5 ದೇವರು ಹೇಳ್ತಾರೆ, ಜಯಶಾಲಿಗೆ ನಾನು ಶುಭ್ರ ವಸ್ತ್ರವನ್ನ ಕೊಡುವೆನು. ಹಲ್ಲೆಲೂಯಾ. ಜಯ ಹೊಂದಿದವನಿಗೆ ದೇವರು ಕೊಡುವಂತ ರಿವಾರ್ಡ್ ಏನಾಗಿದೆ, ದೇವರು ಕೊಡುವಂತ ಬಹುಮಾನವೇನಾಗಿದೆ ಅಂತಂದ್ರೆ ಶುಭ್ರ ವಸ್ತ್ರ, ಹೋಲಿ ಡ್ರೆಸ್, ಅಥವಾ ಪರಿಶುದ್ಧ ಜೀವನವನ್ನ ನಿನ್ನಿಂದ ಮಾಡಕ್ಕಾಗಲ್ಲ, ಅದು ದೇವರು ಅದನ್ನು ಕೊಡ್ತಾರಂತೆ ಜಯಶಾಲಿಗೆ. ಹಾಗಾದ್ರೆ ನಮಗೊಂದು ಪ್ರಶ್ನೆ ಬರ್ತದೆ, ಜಯಶಾಲಿ ಆಗುವುದು ಹೇಗೆ? ಜಯಶಾಲಿ ಅಂದ್ರೆ ಏನು? ದೇವರ ವಾಕ್ಯ ಹೀಗೆ ಹೇಳ್ತದೆ, ಯು ಆರ್ ಮೋರ್ ದೆನ್ ಕಾಂಕರ್. ನೀವು ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿದ್ದೀರಿ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಸ್ವಾಮಿ ಶಿಲ್ಬೆ ಮೇಲೆ ನಿನ್ನ ಹೋರಾಟವನ್ನ ಮಾಡಿ ತೀರಿಸಿದ್ದಾನೆ, ಅದನ್ನ ನಂಬುವಂಥದ್ದು. ಅಥವಾ ಇನ್ನೊಂದು ಮಾತ್ರ ಹೇಳಬೇಕಾದ್ರೆ, ಯೇಸು ಸ್ವಾಮಿ ನಮಗೆ ಜಯವನ್ನು ಕೊಟ್ಟು ಕೈಯಲ್ಲಿ ಜಯ ಧ್ವಜವನ್ನು ಕೊಟ್ಟಿದ್ದಾನೆ. ನಾವು ಆ ಜಯ ಧ್ವಜವನ್ನ ಧ್ಯಾನ ಮಾಡಬೇಕಾಗಿದೆ, ಅದನ್ನೇ ನೋಡ್ಬೇಕಾಗಿದೆ. ಆದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ, ದೇವರು ಕೊಟ್ಟಂತ ಜಯವನ್ನು ನೋಡೋದಿಲ್ಲ, ಸೈತಾನ ಕೊಡುವಂತ ಸೋಲುಗಳು ನೋಡ್ತಾ ಇರ್ತೇವೆ, ಪರಿಸ್ಥಿತಿ ನೋಡ್ತಾ ಇರ್ತೇವೆ. ಅದಕ್ಕಾಗಿ ಭಕ್ತರು ತನ್ನ ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನಿಂದಲೇ. ಹಾಗಾದ್ರೆ ಇವತ್ತು ಜಯ ಕೊಟ್ಟಂತ ಯೇಸುವನ್ನು ನೀನು ಪ್ರತಿದಿನ ಧ್ಯಾನಿಸಬೇಕಾಗಿದೆ. ಜಯ ಕೊಟ್ಟಂತ ಯೇಸುವನ್ನ ಪ್ರತಿದಿನ ನೀನು ನೋಡ್ಬೇಕಾಗಿದೆ. ಜಯ ಕೊಟ್ಟಂತ ಯೇಸುವನ್ನೇ ನೀನು ಆಲೋಚಿಸುವಾಗ ಏನಾಗ್ತದೆ? ದೇವರ ಜಯ ನಿಮ್ಮಲ್ಲಿ ಆಕ್ಟಿವೇಟ್ ಆಗ್ತದೆ. ನೀನೇನೋ ಹೋರಾಟ ಮಾಡ್ಬೇಕಾಗಿಲ್ಲ, ಅದನ್ನೆಲ್ಲ ಹೋರಾಟ ಮಾಡಿ ಮುಗಿಸಿದ್ದಾನೆ. ಆ ಹೋರಾಟ ನಾನೇ ಮಾಡಿದ್ದೇನೆ ಎಂಬುದಾಗಿ ನಂಬಿ ಅದನ್ನು ಸ್ವೀಕಾರ ಮಾಡಿಕೊಂಡು ಯಾವಾಗ ಅದನ್ನೇ ಧ್ಯಾನ ಮಾಡ್ತಾ ಇರ್ತೀರಾ, ಅದನ್ನೇ ಮಾತಾಡ್ತಾ ಇರ್ತೀರಾ, ಅದನ್ನೇ ಆಲೋಚನೆ ಮಾಡ್ತಾ ಇರ್ತೀರಾ, ನೀವು ಆ ಜಯದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತೀರಾ. ಯಾವಾಗ ಆ ಜಯದಲ್ಲಿ ನಿಂತ್ಕೊಳ್ತೀರಾ, ಅವಾಗ ದೇವರು ಕೊಡುವಂತ ಮೊದಲನೇ ಆಶೀರ್ವಾದ ಶುಭ್ರ ವಸ್ತ್ರವನ್ನು ಕೊಡ್ತಾನೆ, ಪರಿಶುದ್ಧವಾದ ಬಟ್ಟೆಯನ್ನು ಕೊಡ್ತಾನೆ. ಹಲ್ಲೆಲೂಯಾ. 2ನೇ ಆಶೀರ್ವಾದ, ಜೀವ ಬಾಧ್ಯರ ಪುಸ್ತಕದಲ್ಲಿ ನಿನ್ನ ಹೆಸರನ್ನು ಆತನು ಅಳಕಿಸುವುದಿಲ್ಲ. ಹಾಗಾದ್ರೆ ದೇವರು ಕೊಟ್ಟಂತ ಜಯವನ್ನ ನಂಬುವವನಿಗೆ ಮಾತ್ರ ಜೀವ ಬಾಧ್ಯರ ಪುಸ್ತಕದಲ್ಲಿ ಅವನ ಹೆಸರಿರ್ತದೆ. ಮತ್ತೆ 3ನೇ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಏನಂದ್ರೆ, ಆತನ ಹೇಳ್ತಾರೆ, ಅವನು ನನ್ನವನು. ಹಲ್ಲೆಲೂಯಾ. ಯಾಕೆ ನಾವು ನನ್ನವನು ಎಂಬುದಾಗಿ ಹೇಳ್ತಾ ಇದ್ರೆ, ನಾನು ಕೊಟ್ಟಂತ ಜಯದಲ್ಲಿ ಆತನ ಸಂಭ್ರಮಿಸ್ತಾನೆ,
ನಾನು ಕೊಟ್ಟಂತ ಜಯವನ್ನು ಆತ ನಂಬುವುದರಿಂದ ಅವನು ನನ್ನವನು, ನನ್ನ ಜಯದಲ್ಲಿ ಆತನ ಪಾಲನ್ನು ತೆಗೆದುಕೊಳ್ತಾ ಇದ್ದೇವೆ. ನೋಡ್ರಿ, ನಿಮ್ಮ ಜಯದಲ್ಲಿ ದೇವರು ಪಾಲು ತೆಗೆದುಕೊಳ್ಳಲ್ಲ, ದೇವರ ಜಯದಲ್ಲಿ ನಾವೆಲ್ಲರೂ ಪಾಲು ತೆಗೆದುಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ಈ ದಿನ ಮೊದಲು ನೋಡ್ಕೊಳ್ತಾ ಇದ್ದೇವೆ ರಿವಾರ್ಡ್ ಯಾರಿಗೆ ಅಂತಂದ್ರೆ, ಕ್ರಿಸ್ತನ ಶಿಲುಬೆಯಲ್ಲಿ ನಾನು ಜಯಿಸಿದ್ದೇನೆ. ಕ್ರಿಸ್ತನ ಮರಣ ಅದು ನನ್ನ ಮರಣ, ಕ್ರಿಸ್ತನ ಹಿಂಸೆ ಅದು ನನ್ನ ಹಿಂಸೆ, ಕ್ರಿಸ್ತನ ಸುರಿಸಲ್ಪಟ್ಟ ರಕ್ತ ಅದು ನನಗೋಸ್ಕರ, ಕ್ರಿಸ್ತನ ಪುನರುತ್ಥಾನ ನನ್ನ ಪುನರುತ್ಥಾನ ಎಂಬುದಾದ ಅನ್ನುವಂಥವ್ರಿಗೆ ಮಾತ್ರ ರಿವಾರ್ಡ್ ಇದೆ. ನೀವೇನಾದ್ರೂ ನಾನು ಕೆಲಸ ಮಾಡಬೇಕು, ನಾನು ಅದನ್ನು ಮಾಡ್ಬೇಕು, ನಾನು ಇದನ್ನು ಮಾಡಿ ನನ್ನ ಸ್ವಂತ ಪ್ರಯಾಸ ಪಟ್ಟು ದೇವರದ ರಿವಾರ್ಡ್ ತಗೊಳ್ತೀನಿ ಅಂದ್ರೆ, ನಮ್ಮ ಸ್ವನೀತಿ, ನಮ್ಮ ಒಳ್ಳೆ ಕಾರ್ಯಗಳು ದೇವರ ಮುಂದೆ ಹೊಲೆ ಬಟ್ಟೆಗೆ ಸಮಾನವಾಗಿದೆ. ಏನ್ ರಿವಾರ್ಡ್ ಸಿಗ್ತದೆ ನಿಮಗೆ? ಸಾಧ್ಯನೇ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು ಕೊರಗುತ್ತಾ, ನೊಂದುಕೊಳ್ಳುತ್ತಾ, ಆ ಹೊಟ್ಟೆಯನ್ನ ಕಿವುಚಿಕೊಳ್ಳುತ್ತಾ, ನೋವನ್ನ ಒಳಗಡೆ ನುಂಗಿಕೊಳ್ಳುತ್ತಾ, ಹಿಂಸೆಯಲ್ಲಿ ಕಣ್ಣೀರಲ್ಲಿ ನೀವು ಜೀವನ ಕಳೆದಿರುತ್ತದೆ. ಅದಕ್ಕಾಗಿ ಯೇಸು ಹೇಳ್ತದೆ, ನಮ್ಮ ಸ್ವಂತ ಬಲದಿಂದ ಅದನ್ನು ಮಾಡಕ್ಕಾಗಲಿ. ಯೇಸು ಆಗ್ಲೇ ಜಯವನ್ನು ಕೊಟ್ಬಿಟ್ಟಿದ್ದಾನೆ. ಅದನ್ನು ರಿಸೀವ್ ಮಾಡಿಕೊಡ್ರಿ, ಅದನ್ನು ಸ್ವೀಕರಿಸಿಕೊಡ್ರಿ. ನಾನು ಇವತ್ತು ಈ ವಾಕ್ಯ ಹೇಳೋದ್ರ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಆ ಪರಿಶುದ್ಧ ಜೀವಿತವನ್ನ ರಿಲೀಸ್ ಮಾಡ್ತಾ ಇದ್ದೇನೆ. ಅದನ್ನು ಸ್ವೀಕರಿಸಿಕೊಡ್ರಿ. ದೇವರು ಕೊಡದ ಮಹಿಮೆ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ, ಅದನ್ನು ಹೊಂದಿಕೊಳ್ರಿ. ಫಸ್ಟ್ ರಿವಾರ್ಡ್ ದೇವ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ಶುಭ್ರ ವಸ್ತ್ರ, ಪರಿಶುದ್ಧ ಜೀವನಕ್ಕಾಗಿ ದೇವ್ರು ಹೇಳ್ತಾ ಇದ್ದಾರೆ. ಪರಿಶುದ್ಧ ಜೀವನ ದೇವರೇ ಆರಂಭ ಮಾಡ್ತಾರೆ, ನಾನು ತೀರ್ಮಾನ ಮಾಡ್ಬೇಕಷ್ಟೇ. ನಾನು ಇವತ್ತಿಂದ ಯೇಸು ಸ್ವಾಮಿ ಕೊಡುವಂತ ಪರಿಶುದ್ಧತೆಯನ್ನು ಜೀವಿಸ್ತೇನೆ ಎಂಬುದು ತೀರ್ಮಾನ ಮಾಡುವಾಗ ಆಗಲೇ ಶುದ್ಧೀಕರಿಸಲ್ಪಡ್ತೀರಿ. ಆ ವ್ಯಭಿಚಾರ ಸ್ತ್ರೀ ಬಂದು ಒಳ್ಳೆ ಕಾರ್ಯಗಳನ್ನ ಮಾಡೋದ್ರಿಂದ ಅವಳು ಪರಿಶುದ್ಧಳಾಗಲಿಲ್ಲ. ಯೇಸು ಸ್ವಾಮಿ ಮುಂದೆ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವುದರಿಂದ, ಯೇಸು ಸ್ವಾಮಿ ಅವಳನ್ನು ಕ್ಷಮಿಸಿದ್ರಿಂದ ಅವಳು ಪರಿಶುದ್ಧಳಾದಳು. ಇವತ್ತು ನಿನ್ನನ್ನ ದೇವರು ಅದೇ ಪರಿಶುದ್ಧ ವಸ್ತ್ರವನ್ನು ಹಾಕುವುದಕ್ಕಾಗಿ ಕರೆದಿದ್ದಾರೆ. ನೀವು ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ಆಲ್ರೆಡಿ ನಿಮ್ಮೆಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆದ್ರೆ ಸೈತಾನ ಅದನ್ನ ನೋಡದಂತೆ, ಅದನ್ನ ಆಲೋಚಿಸದಂತೆ, ನಮ್ಮ ಪಾಪಗಳ ಮೇಲೆ ನಾವು ಗಮನ ಇಡುವಂತೆ ಮಾಡಿ ನಮ್ಮ ಆತ್ಮಿಕ ಜೀವಿತದಿಂದ ನಮ್ಮನ್ನ ಅದನ್ನು ತಡಿತಾ ಇದ್ದಾರೆ. ಹಾಗಾದ್ರೆ ಇವತ್ತು ನಿಮಗೆ ರಿವಾರ್ಡ್ ಇದೆ, ನಿಮಗೆ ಬಹುಮಾನವಿದೆ. ಪರಿಶುದ್ಧ ಜೀವನವೇ ನಿಮಗೆ ಬಹುಮಾನ, ಒಳ್ಳೆ ಬಟ್ಟೆ ನಿಮಗೆ ಬಹುಮಾನ, ನಿಮಗೆ ಜೀವಪಾದರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥದ್ದೇ ನಿನಗೆ ಬಹುಮಾನವಾಗಿದೆ. ನೀನು ದೇವರವನಾಗಿದ್ದೆ, ಆತ ನನ್ನವನು ಎಂಬುದಾಗಿ ಕರ್ತನ ಹೇಳ್ತಾರೆ. ಇದು ಮೊದಲನೇ ರಿವಾರ್ಡ್. ಯಾವಾಗ ಈ ರಿವಾರ್ಡ್ ಅನ್ನ, ಈ ಒಂದು ಬಹುಮಾನದಲ್ಲಿ ನೀವು ನಿಂತ್ಕೊಳ್ತೀರಾ, ಅದನ್ನ ಆಕ್ಟಿವ್ ಮಾಡ್ತೀರಾ, ಅದನ್ನ ನೀವು ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ, ಅಲ್ಲಿಂದ ನೆಕ್ಸ್ಟ್ ರಿವಾರ್ಡ್. ಹಲ್ಲೆಲೂಯಾ. ಒಂದೇ ರಿವಾರ್ಡ್ ಅನ್ನು ಕೊಟ್ಟು ದೇವ್ರು ಸುಮ್ಮನೆ ಆಗಲ್ಲ, ಒಂದೇ ಬಹುಮಾನ ಕೊಟ್ಟು ದೇವ್ರು ಸುಮ್ಮನೆ ಆಗಲ್ಲ. ನೀವು ಅದರಲ್ಲಿ ಆಕ್ಟಿವ್ ಆಗಿ ಅದರಲ್ಲಿ ನೀವು ಕಾರ್ಯ ಮಾಡುವಾಗ ನೆಕ್ಸ್ಟ್ ರಿವಾರ್ಡ್ ದೇವ್ರು ನಮಗೆ ಏನು ಕೊಡ್ತಾನೆ ಎಂಬುದಾಗಿ ನೋಡುವುದಾದ್ರೆ, 3ನೇ ಅಧ್ಯಾಯ 12ನೇ ವಚನ ನಾವು ನೋಡಿಕೊಳ್ತೇವೆ. 3ನೇ ಅಧ್ಯಾಯ 12ನೇ ವಚನದಲ್ಲಿ ಅದನ್ನ ಹೇಳ್ತಾ ಇದ್ದಾನೆ. ಅಷ್ಟು ಅದ್ಭುತವಾದಂತ ರಿವಾರ್ಡ್ ಇಲ್ಲಿದೆ, ಎಷ್ಟು ಅದ್ಭುತವಾದ ಆಶೀರ್ವಾದ ನಮಗೆ ಇಲ್ಲಿದೆ ಅಂತಂದ್ರೆ, ಇಲ್ಲಿ ಏನ್ ಹೇಳ್ತಾರೆ ದೇವರು, ಅವನನ್ನ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಪ್ರಿಯ ದೇವ ಜನರೇ, ನೋಹನ ಸಮಯದಲ್ಲಿ ನಾವೇ ನೋಡ್ಕೊಳ್ತೇವೆ, ಅದು ಸುತ್ತಿ 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 ಒಂದು ಸಮಯ ಬರ್ತದೆ, ಅರಾರಟ್ ಬೆಟ್ಟದ ಮೇಲೆ ಅದು ನಿಂತುಕೊಳ್ತು. ಈ ದಿನ ದೇವರು ಕೊಡುವಂತ 2ನೇ ಬಹುಮಾನ ಅಥವಾ 2ನೇ ರಿವಾರ್ಡ್ ಏನಾಗಿದೆ ಅಂತಂದ್ರೆ, ದೇವರು ನಿನ್ನ ಸ್ತಂಭವಾಗಿ ನಿಲ್ಲಿಸ್ಲಿಕ್ಕಿದೆ. ಹಲ್ಲೆಲೂಯಾ. ಒಂದು ಕಡೆ ನಿಮ್ಮ ಜೀವನ ಸ್ಥಿರವಾಗಿ ನಿಂತುಕೊಳ್ಳಿಕ್ಕಿದೆ. ನಿನ್ನ ಜೀವನ ನಿನ್ನೆ ಒಂದು ದಿನ ಹೀಗೆ ಒಂದು ದಿನ ಹಾಗೆ ಇರುವುದಿಲ್ಲ, ಸ್ಥಿರವಾಗಿರ್ತೀರಾ. ನಾವು ಕದಲುವುದಿಲ್ಲ, ಸ್ಥಿರವಾಗಿ ನಾವಿರ್ತೇವೆ. ನಿನ್ನನ್ನ ಆಲಯದ ಸ್ತಂಭ ಅಂದ್ರೆ ನಿಮ್ಗೆ ಅರ್ಥ ಆಗ್ತದ? ನಿಮ್ಮ ಜೀವನ ಸ್ಥಿರಪಡೋದು ಮಾತ್ರವಲ್ಲ, ಯು ಆರ್ ರೆಸ್ಪಾನ್ಸಿಬಲ್ ಪರ್ಸನ್ ಆಗ್ತೀರಾ. ಜವಾಬ್ದಾರಿಯನ್ನ ದೇವರು ನಿನಗೆ ಕೊಡ್ತಾರೆ. ನಿನಗೆ ಕೊಟ್ಟಂತ ಪರಿಶುದ್ಧ ಜೀವಿತ ಯಾತಕ್ಕಾಗಿ, ನಿನಗೆ ಕೊಟ್ಟಂತ ರಕ್ಷಣಾ ಜೀವಿತ ಯಾತಕ್ಕಾಗಿ ನೀನು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಬೇಕು, ಜವಾಬ್ದಾರಿ ತೆಗೆದುಕೊಳ್ಬೇಕು. ಆಲಯದ ಎಲ್ಲ ಭಾರವನ್ನ ಈ ಪಿಲ್ಲರ್ ಹೊತ್ತುಕೊಂಡು ನಿಂತಿರ್ತದೆ. ಹಾಗಾದ್ರೆ 2ನೇ ಕೊಡುವಂತ ಬಹುಮಾನ ದೇವರು ನಿಮ್ಮನ್ನು ಸ್ಥಿರಪಡಿಸ್ತಾನೆ. ಆ ಸ್ಥಿರಪಡಿಸಿ ನಿಲ್ಲುವಾಗ ಟೇಕ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಕೆ ನಮಗಿದೆ. ಹಾಗಾದ್ರೆ ಏನ್ ಜವಾಬ್ದಾರಿಕೆ ಇದೆ ನಮಗೆ? ತುಂಬಾ ಭಾರವಾದ ಕೆಲಸ ಇದ್ದಾನೆ? ಇಲ್ಲ. ನಾನು ದೇವರನ್ನು ಆಶ್ರಯಿಸಲ್ಪಟ್ಟಿದ್ದೇನೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದೇನೆ, ನಾನು ಜಯದ ಜೀವಿತ ಮಾಡ್ತಾ ಇದ್ದೇನೆ, ನನಗೆ ದೇವರು ಬಹುಮಾನ ಕೊಟ್ಟಿದ್ದಾರೆ. ಇದನ್ನೇ ನೀವು ಇನ್ನೊಬ್ಬರಿಗೆ ಹೇಳುವುದೇ ನಿಮ್ಮ ಜವಾಬ್ದಾರಿಕೆ. ಇದನ್ನೇ ನೀವೇನು ಅನುಭವಿಸ್ತಾ ಇದ್ದೀರಿ ಅದನ್ನ ಇನ್ನೊಬ್ರಿಗೆ ಹಂಚಿಕೊಳ್ಳುವಂಥದ್ದೇ ನಿನ್ನ ಜೀವನದ ದೇವರು ಕೊಟ್ಟಂತ ಒಂದು ಕೆಲಸ, ಒಂದು ಜವಾಬ್ದಾರಿಕೆ ಆಗಿದೆ. ಹಲ್ಲೆಲೂಯಾ. ಆತನ ಭಾರವಾದ ನೊಗವನ್ನ ಮೇಲೆ ಹಾಕುವಂತ ದೇವರಲ್ಲ, ಆ ಭಾರವಾದ ತೆಗೆದುಹಾಕಿ ಹಗುರವಾದ ನೊಗವನ್ನ ಆತನು ಕೊಡುವಂತ ದೇವರಾಗಿದ್ದಾನೆ. 2ನೇ ಆಶೀರ್ವಾದ ಅದರಲ್ಲಿ ಇರುವಂತದ್ದು ಏನು ಗೊತ್ತಾ?
ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಹಲ್ಲೆಲೂಯ. ನಾನು ಅನೇಕರನ್ನು ಭೇಟಿ ಆಗ್ತಿರುವಾಗ ಒಂದು ಪ್ರಶ್ನೆ, ನನಗಿಟ್ಟಂತ ಹೆಸರು ನನಗೆ ಇಷ್ಟ ಇಲ್ಲ. ಕೆಲವು ಸರಿ ನನಗೂ ಸಹ ವಿನೋದ್ ಅನ್ನುವಂತ ಹೆಸರು ನನಗೆ ಇಷ್ಟ ಇಲ್ಲ. ನನ್ನ ಅಜ್ಜ ನನಗೆ ಡ್ಯಾನಿಯಲ್ ಅಂತ ಇಟ್ಟಿದ್ರಂತೆ, ಬಟ್ ಸರ್ಟಿಫಿಕೇಟ್ ಅಲ್ಲಿ ಹೋಗಿ ವಿನೋದ್ ಅಂತ ಮಾಡ್ಬಿಟ್ರು. ನನಗೆ ಡ್ಯಾನಿಯಲ್ ಅನ್ನುವಂಥ ಹೆಸರು ತುಂಬಾ ಇಷ್ಟ, ಬಟ್ ಅದಿಲ್ಲ. ಬಟ್ ಈ ವಾಕ್ಯ ಓದೋ ನನಗೆ ಅನಿಸ್ತಾ ಅಂತಂದ್ರೆ, ಇಲ್ಲಿ ಇಡುವಂತ ಹೆಸರು ಯಾವುದು ನಮ್ಗೆ ಶಾಶ್ವತ ಅಲ್ಲ. ಇಲ್ಲಿ ನನಗೆ ಮತ್ತೊಂದು ರಿವಾರ್ಡ್ ಅನ್ನು ದೇವರು ಕೊಡ್ಲಿಕ್ಕಿದ್ದಾರೆ. ಯಾವಾಗ ನಾವು ನಂಬಿಗಸ್ತನಾಗಿ ದೇವರ ಸಭೆಯಲ್ಲಿ ದೇವರ ಸೇವಕರೊಂದಿಗೆ ನಮಗೆ ಕೊಡಲ್ಪಡದ ಜವಾಬ್ದಾರಿಗೆ ಸ್ಥಿರವಾಗಿ ನಿಂತ್ಕೊಳ್ತೇವೋ, ನಿನಗೆ ದೇವರಿಂದ ಒಂದು ಹೆಸರು ಕೊಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಇವತ್ತು ಜನರು ನಿಮ್ಮನ್ನ ಅನೇಕ ಹೆಸರಿಂದ ಕರಿತಾ ಇರ್ಬೋದು. ಯು ಆರ್ ಅ ಫೇಲ್ಯೂರ್, ಯು ಆರ್ ಲೂಸರ್, ನೀನು ರೋಗಿಯಾಗಿದ್ದಿ, ನೀನು ದರಿದ್ರ ಆಗಿದ್ದಿ, ನೀನು ಪಾಪಿ ಆಗಿದ್ದಿ, ಗುಡ್ ಫಾರ್ ನಥಿಂಗ್, ಏನೆಲ್ಲ ಜನ ಮಾತಾಡ್ತಾ ಇರ್ಬೋದು. ನಿಮಗೆ ಒಂದು ಸಿಹಿ ಸುದ್ದಿ, ನಿನಗೆ ಪರಲೋಕದಲ್ಲಿ ಯೇಸು ಸ್ವಾಮಿ ತನ್ನ ಹೊಸ ಹೆಸರನ್ನ ನಿನ್ನ ಮೇಲೆ ಬರ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅದರ ಅರ್ಥ ಏನೆಲ್ಲಾ ಜನರು ಇಲ್ಲಿ ಬರಿತಾ ಇದ್ದಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ನಿನಗೋಸ್ಕರ ಹೊಸ ಹೆಸರು, ಹೊಸ ಮಹಿಮೆ ನಿನಗೋಸ್ಕರ ದೇವರು ಆಗ್ಲೇ ನೇಮಕ ಮಾಡಿ ಇಟ್ಟಿದ್ದಾನೆ. ಆಲ್ರೆಡಿ ನಮ್ಮ ಹೆಸರುಗಳು ದೇವರ ಕೈಯಲ್ಲಿದೆ. ಯಾವ ರೀತಿಯಾಗಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿಕೊಳ್ತೇವೆ, ಅವ್ರು ನನ್ನ ಕೈಯಲ್ಲಿ ಭದ್ರವಾಗಿದ್ದಾರೆ. 10:28 ನನ್ನ ಕೈಯಲ್ಲಿ ಭದ್ರವಾಗಿದ್ದಾರೆ, ಯಾರು ಅವ್ರು ಕಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ನೀವೀಗ ಅಂದ್ಕೊಳ್ಬೇಡ್ರಿ ಸೈತಾನ್ ತುಂಬಾ ಸ್ಟ್ರಾಂಗ್ ಇದ್ದಾನೆ, ತುಂಬಾ ಕಷ್ಟ ಅಲ್ಲ ಆತ್ಮಿಕ ಜೀವನ ಮಾಡುವಂಥದ್ದು. ಕೆಲವೊಬ್ಬರಿಗೆ ಹೇಳ್ತಾ ಇರ್ತಾರೆ, ತುಂಬಾ ಕಷ್ಟ, ತುಂಬಾ ಪ್ರೇಯರ್ ಮಾಡ್ಬೇಕು, ಯಾವಾಗಲೂ ಬೈಬಲ್ ಓದ್ತಾ ಇರ್ಬೇಕು, ಯಾವಾಗಲೂ ಆರಾಧನೆ ಮಾಡ್ತಾ ಇರ್ಬೇಕು, ಆಗ ಬಂದ್ರೆ ಸೈತಾನ್ ತಪ್ಪಿಸ್ಕೊಳ್ತೇವೆ. ಅದು ನಿಮ್ಗೆ ಇನ್ನೊಂದು ರೀತಿನ ಹೇಳ, ನೀವು ದೇವ್ರ ಕೈಯಲ್ಲಿ ಸುರಕ್ಷಿತವಾಗಿದ್ದೇವೆ ಅನ್ನುವಂಥ ತಿಳುವಳಿಕೆ ನಿಮಗೆ ಬಂದ್ರೆ ಸಾಕು, ನೀವು ದೇವರಲ್ಲಿ ಸಂಭ್ರಮಿಸ್ತೀರಿ. ಇವತ್ತು ಆತ್ಮಿಕ ಜನರು ಸಂಭ್ರಮ ಮಾಡೋದನ್ನು ಬಿಟ್ಟು ಚಿಂತೆ ಮಾಡ್ತಾ ಇದ್ದಾರೆ. ಹೊರಗಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಭಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಚಿಂತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ನೀವು ಸಂಭ್ರಮದಲ್ಲಿ ಪ್ರಾರ್ಥನೆ ಮಾಡ್ರಿ. ನಾನು ದೇವರ ಕೈಯಲ್ಲಿ ಇದ್ದೇನೆ, ಸುರಕ್ಷಿತವಾಗಿದ್ದೇನೆ. ಹಲ್ಲೆಲೂಯಾ. ಎರಡನೇ ರಿವಾರ್ಡ್ ನಮಗೋಸ್ಕರ ಇರುತ್ತದೆ ಏನಂತಂದ್ರೆ, ಆಲಯದ ಸ್ತಂಭವಾಗಿ ನಮ್ಮ ನಿಲ್ಲಿಸ್ತಾನೆ. ನನ್ನ ಮೇಲೆ ನಿನ್ನ ಮೇಲೆ ಕರ್ತನು ಹೊಸ ಹೆಸರನ್ನ ಬರಲಿಕ್ಕಿದ್ದಾನೆ. ಆಲ್ರೆಡಿ ನಮ್ಮ ಹೆಸರು ಪರಲೋಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ನಾವು 1, 3, 5 ವಚನದಲ್ಲಿ ನೋಡ್ಕೊಳ್ತೇವಲ್ಲ, ಜೀವಬಾಧ ಪುಸ್ತಕದ ಹೆಸರನ್ನ ತೆಗೆದು ಹಾಕುವುದಿಲ್ಲ. ಅದು ರಿಜಿಸ್ಟ್ರೇಷನ್ ಅಲ್ಲಿ ಆಲ್ರೆಡಿ ಆಗಿದೆ. ನಿನಗೋಸ್ಕರ ಹೊಸ ಹೆಸರು ಕಾಯ್ತಾ ಇದೆ. ಯು ಆರ್ ಬ್ಲೆಸ್ಸೆಡ್. ನೀವು ಆಶೀರ್ವಿಸಲ್ಪಟ್ಟಂತವರು. ಈ ಲೋಕದಲ್ಲಿ ಯಾವುದೇ ಹೆಸರು ನಿಮ್ಮನ್ನು ಕರಿತಾ ಇರಬಹುದು, ಆದ್ರೆ ಪರಲೋಕದಲ್ಲಿ ಇರುವಂತ ಹೆಸರು ಅದು ನಿನಗೆ ಆಶೀರ್ವಾದಕರವಾಗಿರ್ತದೆ, ಜಯಕರವಾಗಿರ್ತದೆ, ಮಹಿಮೆಕರವಾಗಿರ್ತದೆ, ಬಲದಿಂದ ತುಂಬಲ್ಪಟ್ಟಂತ ಹೆಸರಾಗಿರ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಮೂರನೇ ರಿವಾರ್ಡ್ ಏನಾಗಿದೆ? ನೀವು ದೇವರು ಕೊಡದ ಜವಾಬ್ದಾರಿಕೆಯಲ್ಲಿ ನಿಂತ್ಕೊಳ್ಳುವಾಗ, ನಂಬಿಗಸ್ತರಾಗಿ ಸೇವೆ ಮಾಡುವಾಗ, ನಂಬಿಗಸ್ತರಾಗಿ ನಿಮ್ಮ ಸಾಕ್ಷಿಯನ್ನು ಹೇಳುವಾಗ, ನಂಬಿಗಸ್ತರಾಗಿ ದೇವ ಸೇವಕರೊಂದಿಗೆ ಸಭೆಯಲ್ಲಿ ನೀವು ಇರುವಾಗ, ಕರ್ತನು ಇಲ್ಲಿಗೆ ನಿಂತ್ಕೊಳ್ಳಲ್ಲ. ಮೂರನೇ ಒಂದು ರಿವಾರ್ಡ್ ಇದೆ, ಅದ್ಭುತವಾದಂತ ರಿವಾರ್ಡ್. ಆ ಮೂರನೇ ರಿವಾರ್ಡ್ ಏನಂತಂದ್ರೆ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 21ನೇ ವಚನ. ಎಷ್ಟು ಸುಂದರವಾಗಿದೆ ಅಂದ್ರೆ, ಅಲ್ಲಿ ಹೇಳ್ತದೆ ಅಂದ್ರೆ, ನಾನು ನನ್ನ ಸಿಂಹಾಸನದ ಮೇಲೆ ಅವನನ್ನ ಕೂಡಿಸ್ಕೊಳ್ತೇನೆ, ಅಥವಾ ನನ್ನ ಪಕ್ಕದಲ್ಲಿ ಅವನಿಗೊಂದು ಸಿಂಹಾಸನ ಕೊಟ್ಟು ನಾನು ಕೂಡಿಸ್ತೇನೆ. ವಾವ್, ಪ್ರೈಸ್ ದ ಲಾರ್ಡ್. ಪ್ರೇ ದೇವ ಜನರೇ, ಯೇಸು ಸ್ವಾಮಿ ಈ ಲೋಕಯಾತ್ರೆ ಮುಗಿಸ್ಕೊಂಡು ಹೋಗುವಾಗ, ಇಲ್ಲಿ ಜಯವೀರನಾಗಿ ಹೋಗುವಾಗ, ತಂದೆ ಬಲಪಾಶದಲ್ಲಿ ಕೂತ್ಕೊಂಡ ಹಾಗೆ ಈ ಲೋಕಯಾತ್ರೆ ಮುಗಿಸಿದ ನಂತರ ಅಥವಾ ಈ ಲೋಕದಲ್ಲಿ ಇರುವಾಗಲೂ ನಮಗೆ ಆ ಮಹಿಮೆಯ ಸಿಂಹಾಸನ ಕರ್ತನು ಕೊಡ್ಲಿಕ್ಕಿದ್ದಾರೆ. ನಾನು 2 ವಿಷಯ ಹೇಳಿದೆ, ಒಂದು ಪರಲೋಕದಲ್ಲಿದೆ, ಒಂದು ಭೂಲೋಕದಲ್ಲಿದೆ. ಪೇತ್ರನಿಗೆ ಸುಮೇತ್ರ, ಪೇತ್ರ ನಿನ್ನ ಸಭೆ ಮೇಲೆ, ನಿನ್ನ ಬಂಡೆ ಮೇಲೆ ನಾನು ಸಭೆಯನ್ನು ಕಟ್ತೇನೆ. ಪಾತಾಳದ ಯಾವ ಶಕ್ತಿ ನಿಮ್ಮನ್ನ ನಾಶ ಮಾಡ್ಲಿಕ್ಕಾಗೋದು. ನೀನ್ ಯಾವುದನ್ನ ಭೂಲೋಕದಲ್ಲಿ ಕಟ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ. ನೀನ್ ಯಾವ್ದು ಭೂಲೋಕದಲ್ಲಿ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡ್ತದೆ. ಇಲ್ಲೇ ನನಗೆ ಒಂದು ಆತ್ಮಿಕ ಸಿಂಹಾಸನ ಇದೆ, ಅಥಾರಿಟಿ. ಮೂರನೇ ರಿವಾರ್ಡ್, ಮೂರನೇ ಬಹುಮಾನ, ಅಧಿಕಾರ. ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನ. ಆತನು ತನ್ನ ಶಿಷ್ಯರನ್ನು ಕರೆದು ಅವ್ರಿಗೆಲ್ಲಾ ರೋಗಗಳನ್ನ, ಎಲ್ಲಾ ಬೇನೆಗಳನ್ನ, ಎಲ್ಲಾ ಕಾಯಿಲೆಗಳನ್ನ ವಾಸ ಮಾಡುವಂತ ಅಧಿಕಾರವನ್ನು ಕೊಟ್ಟನು. ಇಲ್ಲಿ ನಮಗೆ ಕೊಡುವಂತ ಮತ್ತೊಂದು ರಿವಾರ್ಡ್, ಆತನ ಪಕ್ಕದಲ್ಲೇ ದೇವರು ಹೇಳ್ತಾರೆ, ಸದಾಕಾಲ ನಿಮ್ಮೊಂದಿಗಿದ್ದೇನೆ, ಪ್ರತಿ ಕ್ಷಣ ನಿಮ್ಮೊಂದಿಗಿದ್ದೇನೆ. ಹಾಗಾದ್ರೆ ಪ್ರಿಯ ದೇವರ ಜನರೇ, ನೀನು ಯಾವ ಸ್ಥಳದಲ್ಲಿ ಇದೆಯಾ? ಎಲ್ಲಿ ಕೆಲಸ ಮಾಡ್ತಾ ಇದೀಯಾ? ಎಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ? ನೀವು ಯಾವ ಊರಲ್ಲಿ ಇದ್ದೀರಾ? ಎಂಥ ವಾತಾವರಣದಲ್ಲಿ ಇದ್ದೀರಾ? ನಿನ್ನ ಸಿಂಹಾಸನ ಸ್ಥಾಪಿಸಲ್ಪಟ್ಟಿದೆ, ನಿನ್ನ ದೇವರ ಸಿಂಹಾಸನ ಸ್ಥಾಪಿಸಲ್ಪಟ್ಟಿದೆ. ನಿನಗಿರುವಂತ ರಿವಾರ್ಡ್ ಅದು, ನೀನು ಅದನ್ನು ನಂಬಬೇಕಾಗಿದೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕಾ? ಅದಕ್ಕಾಗಿ ಉರುಳು ಸೇವೆ ಮಾಡ್ಬೇಕಾ? ಇದು ನಿನಗಿರುವಂತ ರಿವಾರ್ಡ್. ನೀನು ಯಾವಾಗ ದೇವ್ರು ಕೊಟ್ಟಂತ ಕೆಲಸವನ್ನು ನಂಬಿಗಸ್ತರಾಗಿ ಮಾಡ್ತಾರೆ. ಈಗ ನಾನು ಮಾಡ್ತಾ ಇದ್ದಲ್ಲ, ಇದು ಸೇವೆ ಮಾಡ್ತಾ ಇದ್ದೇನೆ. ನಾನು ದೇವರ ಮಗ, ಆದರೆ ದೇವರ ಮಗನಾಗಿದ್ದುಕೊಂಡು ನನ್ನ ತಂದೆ ತೋಟದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಒಂದು ವೇಳೆ ತಂದೆ ತೋಟದಲ್ಲಿ ಮಗನಂತೆ ಇದ್ರೆ ಏನಾಗ್ತದೆ? ತೋಟ ಇಂಪ್ರೂವ್ಮೆಂಟ್ ಆಗಲ್ಲ.
ನಾನು ಅಲಕ್ಷ್ಯ ಮಾಡ್ಬಿಡ್ತೇನೆ. ಕೆಲಸ ಮಾಡೋನೆಲ್ಲ ಗುಡ್ಡೆ ಹಾಕೊಂಡು ಅವ್ರನ್ನ ಸೇರಿಸಿಕೊಂಡು ಮನರೊಂದಿಗೆ ಕಾಲ ಕಳೆದ ಎಂಬುದಾಗಿ ಹೋಗ್ಬಿಡಿ. ಒಂದು ಕೆಲಸಗಾರನಾಗಿ ನಾನು ತೋಟದಲ್ಲಿ ಬಂದ್ರೆ ನಾನು ಜವಾಬ್ದಾರಿ ಅರ್ಥಕೊಂಡು ಅಲ್ಲಿ ಕೆಲಸ ಮಾಡ್ತೇನೆ. ಯೇಸು ಸ್ವಾಮಿ ನೋಡ್ರಿ, ಯೇಸು ಸ್ವಾಮಿ ತಂದೆ ದೇವರು ಹೇಳ್ತಾರೆ ಅಂದ್ರೆ, ಈತ ನನ್ನ ಪ್ರಿಯ ಕುಮಾರನು, ಈತ ನಾನು ಮೆಚ್ಚಿದ್ದೇನೆ, ಈತ ನನ್ನ ಮಗ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಸೇವಕ, ನನ್ನ ತಂದೆಯ ತೋಟದಲ್ಲಿ ನಾನು ಸೇವಕ. ನಾವು ಸಿಂಹಾಸನಲ್ಲಿದ್ದೇವೆ. ಕೆಲವೊಬ್ಬರು ಮಣ್ಣು ಧೂಳಿ ಅದು ನಮಗೆ ದೇವರಿಟ್ಟಿಲ್ರಿ. ಯೇಸು ಸ್ವಾಮಿ ಏನ್ ಪ್ರೇರಣೆ ಮಾಡಿದ್ರೆ ಗೊತ್ತಾ? ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ, ನನಗಿರುವಂತ ಮಹಿಮೆಯನ್ನ ಅದೇ ಮಹಿಮೆ ಇವ್ರಿಗೂ ಇರಬೇಕು, ಮುಂದೆಲ್ಲ ಈಗಲೇ ಭೂಮಿ ಮೇಲೆ ಇರುವಾಗಲೇ ಅದೇ ಮಹಿಮೆಯಲ್ಲಿ ದೇವರು ನನ್ನನ್ನ ನಿನ್ನನ್ನ ಇಟ್ಟಿದ್ದಾನೆ. ಇವತ್ತು ನೀವು ಹೇಗೆ ನಂಬ್ತೀರಾ ಹಾಗೆ ಜೀವಿಸ್ತೀರಾ. ಇವತ್ತು ನಾನು ಅನೇಕರ ಜೀವಿತ ನೋಡ್ತಾ ಇರ್ತೇನೆ, ಅನೇಕರ ಪರಿಸ್ಥಿತಿಗಳು ನೋಡುವಾಗ ಅದು ಸೈತಾನಿಂದ ಬಂದದ್ದಲ್ಲ, ದೇವರಿಂದ ಬಂದದ್ದು ಅಲ್ಲ. ಏನಂದ್ರೆ ನಾವೇನ್ ನಂಬುತ್ತಾ ಇದ್ದೇವೆ ಅದು ನಮ್ಮ ಜೀವನದಲ್ಲಿ ಆಗ್ತಾ ಇದೆ. ನೀನು ಉನ್ನತ ಮಟ್ಟದಲ್ಲಿ ನಂಬುವುದಾದ್ರೆ ಉನ್ನತವಾದ ಕಾರ್ಯಗಳಿಂದ ಜೀವಿಸಲಾಗ್ತದೆ. ನೀನು ಒಂದು ವೇಳೆ ನಂಬಿಕೆ ನಿನಗಿಲ್ಲ, ಆ ಪ್ರಕಟಣೆ ನಿಮಗಿಲ್ಲ, ಆ ತಿಳುವಳಿಕೆ ನಿಮಗಿಲ್ಲದಿದ್ರೆ ನೀವು ಅದನ್ನು ಅನುಭವಿಸಕ್ಕಾಗಲ್ಲ. ನೀವ್ ಅನ್ಕೊಳ್ತಾ ಇದ್ದೀರಾ ನೀವು ಸಫರ್ ಆಗ್ತಾ ಇರೋದ್ರಿಂದ ದೇವ್ರ ಮಹಿಮೆ ಆಗ್ತದನಾ? ನೀವು ದಿನಾ ಕಣ್ಣೀರು ಹಾಕೋ ದೇವ್ರ ಮಹಿಮೆನಾ? ನೀವು ರೋಗದಲ್ಲೇ ಜೀವಿಸೋ ದೇವ್ರ ಮಹಿಮೆ ಆಗ್ತದೆ? ಇಲ್ಲ. ರೋಗದಲ್ಲೇ ಮಹಿಮೆ ಉಂಟಾಗಬೇಕಾಗಿದ್ರೆ ಯೇಸು ಯಾರನ್ನು ಗುಣಪಡಿಸುವಂತ ಅವಶ್ಯಕತೆ ಇರಲಿಲ್ಲ. ಯೇಸು ಹೇಳ್ತಿದ್ರೆ, ನಾನು ಆ ಬಂಧನದಲ್ಲಿ ಇರೋದು ನೋಡಕ್ಕಾಗಲ್ಲ. 16 ವರ್ಷದಲ್ಲಿ ನಡಬೊಗ್ಗಿದವಳಾದ ಸ್ತ್ರೀ ಬರುವಾಗ ಅವಳು ಬಂಧನದಲ್ಲಿದ್ದಾಳೆ. ನನ್ನ ಸಬ್ಬತ್ ದಿನವನ್ನು ನಾನು ಕೇರ್ ಮಾಡಲ್ಲ, ನನ್ನ ಮಗಳನ್ನ ಆ ಬಂಧನದಿಂದ ಬಿಡುಗಡೆ ಮಾಡಲಿಲ್ಲ. ದಿಸ್ ಇಸ್ ಅಥಾರಿಟಿ. ಇವತ್ತು ದೇವರು ಅದೇ ಅಧಿಕಾರ ನಿನ್ನ ಜೀವಿತದಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಇದ್ದಾರೆ. ಇವತ್ತು ಅನೇಕರು ನೋಡ್ತಾ ಇರ್ತಿರಲ್ಲ ನೀವು, ಟ್ರೇಷನ್ ಹೋಗ್ತಾ ಇರುವಾಗ, ಬಸ್ಸಲ್ಲಿ ಹೋಗ್ತಾ ಇರುವಾಗ, ಯಾರಾದ್ರೂ ಕಷ್ಟಪಡೋದು ನೋಡುವಾಗ ಡೈರೆಕ್ಟ್ ಆಗಿ ಹೋಗಿ ನೀವು ಮಾತಾಡ್ಲಿಕ್ಕೆ ಆಗದೇ ಇರ್ಬೋದು. ಇನ್ನು ಒಳಗಿರುವಂತ ಆತ್ಮೀಯ ಅಧಿಕಾರದಲ್ಲಿ ನೀವು ಅವ್ರನ್ನ ಆಶೀರ್ವಾದ ಮಾಡುವಾಗ, ಅವ್ರಿಗಾಗಿ ನೀವು ಪ್ರಾರ್ಥಿಸುವಾಗ, ಅವ್ರ ಮೇಲೆ ಕಮಾಂಡ್ ಮಾಡುವಾಗ, ಅಲ್ಲಿ ಕೆಲಸ ಮಾಡುವಂತ ದುಷ್ಟನ ಕಾರ್ಯಗಳು ಸಂಪೂರ್ಣವಾಗಿ ನಾಶ ಆಗ್ತದೆ. ದೇವರ ಮಹಿಮೆ ಅವರ ಜೀವಿತದಲ್ಲಿ ಸ್ಥಾಪಿಸಲ್ಪಡ್ತದೆ. ಹಾಗಾದ್ರೆ ಈ 3 ಸಂಗತಿಗಾಗಿ ನಾವೇನಾದ್ರು ಕೆಲಸ ಮಾಡ್ಬೇಕಾ? ಇಲ್ಲ. ಈ 3 ಸಂಗತಿಗಳು ಕರ್ತರು ಆಲ್ರೆಡಿ ನಮಗಾಗಿ ಸ್ಥಾಪಿಸಿದ್ದಾರೆ. ಕರ್ತನು ಕೊಟ್ಟಂತ ಜಯ ಜೀವಿತದ ಸಿಂಹಾಸನದ ಮೇಲೆ, ಚೇರ್ ಮೇಲೆ ನೀವು ಕೂತ್ಕೊಳ್ರಿ, ದೃಢವಾಗಿ ನಿಂತ್ಕೊಳ್ರಿ. ಕರ್ತನು ನಿಮ್ಮನ್ನ ಅದರಲ್ಲಿ ಬಲಪಡಿಸಿ ತನಗಾಗಿ, ತನ್ನ ಮಹಿಮೆಗಾಗಿ ಕರ್ತ ನಿಮ್ಮನ್ನು ಉಪಯೋಗಿಸ್ತಾನೆ. ಪ್ರಿಯ ಜನರೇ, ಹಾಗಾದ್ರೆ ನಂಬ್ತೇನೆ ಈ ದಿನ ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಈ 3 ರಿವಾರ್ಡ್ಗಳು ನಿಮ್ಮ ಜೀವಿತದಲ್ಲಿ ಯೇಸು ನಾಮದಲ್ಲಿ ಬಿಡುಗಡೆ ಮಾಡ್ತೇನೆ. ಯಾರೆಲ್ಲ ಇವತ್ತು ಹೌದು ಸ್ವಾಮಿ, ನನಗಿರುವಂತ ಆಶೀರ್ವಾದ ತಿಳಿಯದೆ ನಾನು ಇಲ್ಲಿವರೆಗೂ ಸಫರ್ ಆಗಿದ್ದೇನೆ, ಇಲ್ಲಿವರೆಗೂ ನನಗಿರುವಂತ ಪರಿಶುದ್ಧ ಜೀವನಕ್ಕಾಗಿ ನಾನು ಏನೋ ಮಾಡ್ಬೇಕು ಅಂದ್ಕೊಂಡಿದ್ದೆ, ಇಲ್ಲ, ನೀನ್ ನಂಬು, ನೀನ್ ದೇವರನ್ನು ಸ್ವೀಕಾರ ಮಾಡು, ನಿನ್ನೊಳಗೆ ಪರಿಶುದ್ಧ ಜೀವನ ಪ್ರಾರಂಭವಾಗ್ತದೆ. ನಿನ್ನ ಒಳಗಡೆ ನಿಮ್ಮ ಜೀವನ ಸ್ಥಿರವಿಲ್ವಾ? ಅದು ಅಲದಾಡ್ತಾ ಇದ್ದೇನಾ? ಅದು ತೇಲಾಡ್ತಾ ಇದ್ದೇನಾ? ಇವತ್ತೊಂದಿನ ನಾಳೆ ಒಂದಿನ ಅದು ಇವತ್ತು ನನ್ನ ದೇವರು ಹೇಳ್ತದೆ, ನಿನ್ನನ್ನು ಸ್ತಂಭವಾಗಿ ನಿಲ್ಲಿಸ್ತೇನೆ, ನಿನ್ನ ಸ್ಥಿರವಾಗಿ ನಿಲ್ಲಿಸ್ತೇನೆ. ದೇವರು ಕೊಡುವಂತ 2ನೇ ರಿವಾರ್ಡ್. 3ನೇ ರಿವಾರ್ಡ್, ನೀನು ಯಾರ್ದೋ ಅಧಿಕಾರಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ನಿನ್ನನ್ನು ಸೈತಾನ ಪೀಡಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಯು ಆರ್ ಅಥಾರಿಟಿ ಆನ್ ಸೈತಾನ್. ನೀನು ಸೈತಾನ ಮೇಲೆ ಅಧಿಕಾರ ಇದ್ದೀನಿ, ನಿನ್ನ ಮೇಲೆ ಸೈತಾನಿಗೆ ಅಧಿಕಾರ ಇಲ್ಲ. ಬೈಬಲ್ ಸರಿಯಾಗಿ ಹೋದ್ರೆ ದೇವರು ಸೈತಾನ್ ನಮ್ಮ ಮೇಲೆ ಅಧಿಕಾರ ಆಗಿಟ್ಟಿಲ್ಲ. ಬಟ್ ನಾವು ಸೈತಾನಿಗೆ ಹೇಳುವಾಗ ಅವನು ಓಡೋಗ್ಬೇಕು. ಯೇಸು ನಾಮದಲ್ಲಿ ಸೈತಾನ ಹೋಗಂದ್ರೆ ಹೋಗ್ತಾನ, ಅವನು ದೆವ್ವಗಳು ಬಿಟ್ಟು ಹೋಗಂದ್ರೆ ಹೋಗ್ಬೇಕು. ನಾವು ಅವನ ಮೇಲೆ ದೇವರು ನಮ್ಮನ್ನ ಇಟ್ಟಿದ್ದಾನೆ, ಅವನ ಕೆಳಗೆ ನಮ್ಮನ್ನ ಇಟ್ಟಿಲ್ಲ. ಹೀಗಾಗಿ ಈ 3 ರಿವಾರ್ಡ್ಗಳನ್ನ, ಈ 3 ಆಶೀರ್ವಾದಗಳನ್ನ ಕೇಳುವಂತ ದೇವರ ಮಕ್ಕಳೇ, ನಿಮ್ಮ ಮೇಲೆ, ದೇವ ಸೇವಕರೇ, ಕುಟುಂಬಗಳೇ, ಯವನಸ್ಥ ಮಕ್ಕಳೇ, ನಿಮ್ಮ ಮೇಲೆ ಬಿಡುಗಡೆ ಮಾಡ್ತೇನೆ. ಈ 3 ಆಶೀರ್ವಾದಗಳು ಇವತ್ತಿನ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಲಿ. ಈ 3 ಆಶೀರ್ವಾದಗಳನ್ನ ನಾವು ಎದುರು ನೋಡೋಣ, ಸ್ವೀಕರಿಸಿಕೊಳ್ಳೋಣ, ನಂಬೋಣ. ಹಾಗಾದ್ರೆ ಹೌದು, ಈ 3 ರಿವಾರ್ಡ್, ಈ 3 ಬಹುಮಾನಗಳು ನನ್ನ ಜೀವಿತದಲ್ಲಿ ಸ್ಥಾಪಿಸಲ್ಪಡಲಿ ಅನ್ನುವಂಥ ಪ್ರತಿಯೊಬ್ಬರಿಗೋಸ್ಕರ, ಇದು ವಾಕ್ಯ ಕೇಳಿಸ್ಕೊಡುತ್ತ ಒಬ್ಬೊಬ್ಬರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನೆ. ಹಾಗಾದ್ರೆ ಇರುವಂತ ಸ್ಥಳದಲ್ಲಿ ನಮ್ಮ ಕಣ್ಣನ್ನು ಮುಚ್ಚಿಕೊಂಡು ಇದನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡ್ತಾ, ಜಸ್ಟ್ ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ 3 ರಿವಾರ್ಡ್ಗಳನ್ನ, 3 ಬಹುಮಾನಗಳನ್ನ ನಿಮ್ಮ ಜೀವಿತದಲ್ಲಿ ನಾನು ಬಿಡುಗಡೆ ಮಾಡ್ತಾನೆ. ಯೇಸು ನಾಮದಲ್ಲಿ ಸ್ಥಾಪಿಸಲ್ಪಡಲಿ. ಆ ಪರಿಶುದ್ಧ ಜೀವನ ಯೇಸು ನಾಮದಲ್ಲಿ ಸ್ಥಾಪಿಸಲ್ಪಡಲಿ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಜೀವನ ಸ್ಥಿರಪಡಿಸಲ್ಪಡಲಿ ಯೇಸು ನಾಮದಲ್ಲಿ. ನಿಮ್ಮ ಜೀವನ ತಿಪ್ಪೆಯಿಂದ ಉಪ್ಪರಿಗೆ ಮೇಲೆ, ಸಿಂಹಾಸನ ಮೇಲೆ ಸ್ಥಾಪಿಸಲ್ಪಟ್ಟ ಜಯದ ಜೀವಿತ ಆಶೀರ್ವಾದವನ್ನ ಹೊಂದಿಕೊಳ್ಳಿಕ್ಕೆ ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ, ಕೇಳುವಂತ ಎಲ್ಲ ಜನರನ್ನ ಕರ್ತನೆ ದೇಶದ ಮೂಲೆ 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 ಕೇಳ್ತಾ ಇದ್ದಾರಪ್ಪ, ಅವರೊಬ್ಬೊಬ್ಬರ ಜೀವಿತದಲ್ಲಿ ಸ್ಥಾಪಿಸಲ್ಪಡಲಿ. ದುಷ್ಟನ ಮೋಸ ವಂಚನೆ ಮುರಿಯಲ್ಪಡಲಿ ಯೇಸು ನಾಮದಲ್ಲಿ. ಎಸ್ ಲಾರ್ಡ್, ಐ ರಿಲೀಸ್ ಯುವರ್ ಅನಾಯಿಂಟಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ನೀವು ಹಾಗೆ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಆಗ್ಲೇ ಅದು ಮಾಡಿದ್ದೀರಿ, ಅನೇಕರ ಜೀವಿತ ಬದಲಾಯಿಸಿದ್ದೀರಿ, ಅನೇಕರ ಮೈ ಮೇಲೆ ತಂದಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಎಲ್ಲ ಘನ ಮಾನವನ್ನು ಸಲ್ಲಿಸ್ತಾ ನಜರೇತನೇ ಯೇಸು ನಾಮದಲ್ಲಿ ಪ್ರಾರ್ಥನೆ ಕೇಳಿದ್ದೇನೆ, ಪರಲೋಕದ ನಮ್ಮ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.